ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಸೊ ಇದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಕ್ಲಾಸ್ ತೊಗೋತೀನಿ. ಸೊ ಸ್ಟಾರ್ ಮಾರ್ಕ್ ಇರೋದೆಲ್ಲ ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಅಂದರೆ ಯಾವುದಾದ್ರೂ ಒಂದು ಶಿಫ್ಟ್ನಲ್ಲಿ ಈ ಕ್ವಶನ್ಸ್ ಬಂದೇ ಬರುತ್ತೆ ಸ್ಟಾರ್ ಮಾರ್ಕ್ ಇರೋದು. ಸೊ ತುಂಬ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು. ಸ್ಟಾರ್ ಮಾರ್ಕ್ ಇಲ್ಲದೆ ಇರೋದು ಇಂಪಾರ್ಟೆಂಟ್ ಇಲ್ವಾ ಮೇಡಮ್ ಅಂತ ಕೇಳಬೇಡಿ. ಸೊ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟೇ, ಆದರೆ ತುಂಬ ಇಂಪಾರ್ಟೆಂಟ್ ಇರೋದು ಸ್ಟಾರ್ ಮಾರ್ಕ್ ಇರೋದು. ಸೊ ಇನ್ಮೇಲೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇರೋದು ಕ್ವಶನ್ಸು ಮತ್ತು ಪರೀಕ್ಷೆಗೆ ಬರುವಂಥ ಕ್ವಶನ್ಸ್ ಸ್ಟಾರ್ ಮಾರ್ಕ್ನಲ್ಲಿ ಇರುತ್ತೆ. ಸೊ ಅವುಗಳನ್ನು ನೀವು ಒಂದು ಸೈಡ್ ನೋಟ್ ಮಾಡ್ಕೊಳ್ಳಿ. ಸೊ ನಮಗೆ ಬಂದಿಲ್ಲಲ್ಲ ಮೇಡಮ್ ಸ್ಟಾರ್ ಮಾರ್ಕ್ ಇರೋದು ಕ್ವಶನ್ ಅಂತ ಹೇಳಬೇಡಿ. ಸೊ ಯಾರಿಗಾದರೂ ಒಬ್ರಿಗೆ ಬರುತ್ತೆ, ಅಂದರೆ ಒಂದೊಂದು ಶಿಫ್ಟ್ನಲ್ಲಿ ಒಂದೊಂದು ಕ್ವಶನ್ಸ್ ಬರ್ಬೋದು ಹೀಗೆ. ಸೊ ಬನ್ನಿ ಇವತ್ತು ಟಾಪ್ 30 ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಇದೇ ರೀತಿ 30, 50 ಇದೇ ರೀತಿ ಕ್ವಶನ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಸೊ ಪರೀಕ್ಷೆವರೆಗೂ ಪರ್ಫೆಕ್ಟ್ ಆಗಬೇಕು, ಜಿ ಕೆಯಲ್ಲಿ ಔಟ್ ಆಫ್ ಔಟ್ ತೆಗಿಬೇಕಂತ ಹೇಳಿ. ಸೊ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ MTS ಎಕ್ಸಾಮ್ ಪ್ರಿಪ್ರೇಷನ್ PDF ಬೇಕಾದಲ್ಲಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ PDF ಪಡ್ಕೋಬಹುದು. ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1, ಆನಿ ಬೆಸೆಂಟ್ ಈ ಕೆಳಗಿನ ಯಾವ ಸಾಮಾಜಿಕ ಧಾರ್ಮಿಕ ಚಳುವಳಿಯೊಂದಿಗೆ ಸಂಬಂಧ ಹೊಂದಿದರು? ಆಪ್ಷನ್ ಎ ಭಾರತೀಯ ಸುಧಾರಣಾ ಸಂಘ, ಆಪ್ಷನ್ ಬಿ ತತ್ವಬೋಧಿನಿ ಸಭಾ, ಆಪ್ಷನ್ ಸಿ ಆದಿ ಬ್ರಹ್ಮ ಸಮಾಜ, ಆಪ್ಷನ್ ಡಿ ಥಿಯೋಸಾಫಿಕಲ್ ಸೊಸೈಟಿ. ಇದು ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಡಿ ಥಿಯೋಸಾಫಿಕಲ್ ಸೊಸೈಟಿ. ಪ್ರಶ್ನೆ ಹೀಗೂ ಕೇಳಬಹುದು, ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತೇಳಿ. ಸೊ ಆನಿ ಬೆಸೆಂಟ್. ಈ ರೀತಿಯೂ ಪ್ರಶ್ನೆ ಕೇಳ್ಬೋದು. ಸೊ ಈ ಒಂದಲ್ಲ ಒಂದು ಶಿಫ್ಟಲ್ಲಿ ಈ ಕ್ವಶನ್ಸ್ ಬಂದೇ ಬರುತ್ತೆ, ಫಿಕ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 2, ಕೆಳಗಿನ ಮೊಘಲ ಚಕ್ರವರ್ತಿಗಳಲ್ಲಿ ಯಾರು ಪದ್ಮಶಾ ಎಂಬ ಬಿರುದನ್ನು ಪಡೆದರು? ಆಪ್ಷನ್ ಎ ಜಹಾಂಗೀರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಹುಮಾಯೂನ್, ಆಪ್ಷನ್ ಡಿ ಅಕ್ಬರ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಬಿ ಬಾಬರ್. ಈ ಕ್ವಶನ್ಗೆ ಸ್ಟಾರ್ ಮಾರ್ಕ್ ಯಾಕೆ ಹಾಕಿದ್ದೀನಿ ಅಂದರೆ ಇದೇ ಪ್ರಶ್ನೆ ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು. ಆದರೆ ಆಪ್ಷನ್ಸ್ ನೋಡಿ, ಜಹಾಂಗೀರ್, ಬಾಬರ್, ಹುಮಾಯೂನ್, ಅಕ್ಬರ್ ಇದೆಲ್ಲ 4 ಆಪ್ಷನಲ್ಲಿ ಒಬ್ಬರ ಬಗ್ಗೆ ಆದರೂ ಫಿಕ್ಸ್ ಕ್ವಶನ್ಸ್ ಬರುತ್ತೆ. ಜಹಾಂಗೀರ್ ಬಗ್ಗೆ, ಬಾಬರ್ ಬಗ್ಗೆ, ಹುಮಾಯೂನ್ ಬಗ್ಗೆ, ಅಕ್ಬರ್ ಬಗ್ಗೆ. ಸೊ ಅವ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 3, ಗಾರೋ ಬುಡಕಟ್ಟು ಭಾರತದ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ? ಅಂದರೆ ಗಾರೋ ಬುಡಕಟ್ಟು ಜನಾಂಗ. ಆಪ್ಷನ್ ಎ ಪಶ್ಚಿಮ, ಆಪ್ಷನ್ ಬಿ ದಕ್ಷಿಣ, ಆಪ್ಷನ್ ಸಿ ವಾಯುವ್ಯ, ಆಪ್ಷನ್ ಡಿ ನೈಋತ್ಯ. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ವಾಯುವ್ಯ. ಇಲ್ಲಿ ಪ್ರದೇಶ ಕೇಳಿದ್ದಾರೆ, ಸೊ ವಾಯುವ್ಯ. ಸೊ ಗಾರೋ ಬುಡಕಟ್ಟು ಜನಾಂಗ ರಾಜ್ಯ ಕೇಳಿದರೆ ಸೊ ಅದನ್ನು ನೀವು ನೋಟ್ ಮಾಡ್ಕೋಬೇಕು ರಾಜ್ಯದ ಬಗ್ಗೆ. ಸೊ ಗಾರೋ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂಥೇಳಿ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 4, ಮೋಹಿನಿ ಅಟ್ಟಂ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಒಡಿಸ್ಸಾ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕೇರಳ. ಈ ಕ್ವಶನ್ ಅಂತೂ ಫಿಕ್ಸ್ ಬಂದೇ ಬರುತ್ತೆ, ಮಿಸ್ ಮಾಡ್ಕೊಳ್ಳೋ ಹಾಗೇ ಇಲ್ಲ. ಸೊ ಇದರ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಡಿ ಕೇರಳ. ಒಟ್ಟು ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ನೋಡ್ಕೊಳ್ಳಿ. ಸೊ ಒಂದು ಕ್ವಶನ್ ಅಲ್ಲ, ಪ್ರತಿಯೊಂದು ಶಿಫ್ಟ್ನಲ್ಲೂ ಒಂದೊಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ. ಸೊ ರಿಪೀಟ್ ಆಗ್ಬೋದು, ಒಂದೇ ರೀತಿ ಬರ್ಬೋದು ಅಥವಾ ಬೇರೆ ಬೇರೆ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 5, ಚಳಿಗಾಲದ ಒಲಿಂಪಿಕ್ಸ್ ಆಟಗಳನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 2, ಆಪ್ಷನ್ ಡಿ 5. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಬಿ 4. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 6, ಕೆಳಗಿನವುಗಳಲ್ಲಿ ಯಾವುದು ಸಸ್ಯಕೋಶದ ಗುಣಲಕ್ಷಣವಾಗಿದೆ? ಆಪ್ಷನ್ ಎ ಸಣ್ಣ ಕೇಂದ್ರ ನಿರ್ವಾತ, ಆಪ್ಷನ್ ಬಿ ಕ್ಲೋರೋಪ್ಲಾಸ್ಟ್ಗಳು ಇರುವುದಿಲ್ಲ, ಆಪ್ಷನ್ ಸಿ ಪ್ಲಾಸ್ಟಿಡ್ ಇರುವುದಿಲ್ಲ, ಆಪ್ಷನ್ ಡಿ ಜೀವಕೋಶದ ಗೋಡೆ. ಸೊ ಸೈನ್ಸಲ್ಲಿ ಫಿಕ್ಸ್ ಕ್ವಶನ್ ಹೇಳೋಕ್ಕಾಗಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಕೋಶದ ಗೋಡೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 7, ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ಬಾಳಿಕೆ ಬರುವ ಪಾತ್ರದ ಸರಕುಗಳು ಡ್ಯಾಶ್. ಆಪ್ಷನ್ ಎ ಬಂಡವಾಳ ಸರಕು, ಆಪ್ಷನ್ ಬಿ ವೆಬ್ಲೆನ್ ಸರಕುಗಳು, ಆಪ್ಷನ್ ಸಿ ಬಳಕೆಯ ಸರಕುಗಳು, ಆಪ್ಷನ್ ಡಿ ಪೂರಕ ಸರಕುಗಳು. ಇದು ಸರಿಯಾದ ಉತ್ತರ ಆಪ್ಷನ್ ಎ ಬಂಡವಾಳ ಸರಕು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 8, ದಿವಂಗತ ಸರೋಜಿನಿ ನಾಯ್ಡು ಅವರಿಗೆ ನೀಡಲಾದ ಬಿರುದು ಯಾವುದು?
ಆಪ್ಷನ್ ಎ ಭಾರತದ ನೈಟಿಂಗಲ್, ಆಪ್ಷನ್ ಬಿ ಭಾರತದ ಗಾಳಿಪಟ, ಆಪ್ಷನ್ ಸಿ ಭಾರತದ ಗುಬ್ಬಚ್ಚಿ, ಆಪ್ಷನ್ ಡಿ ಭಾರತದ ಹಾರ್ನ್ಬಿಲ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎ ಭಾರತದ ನೈಟಿಂಗಲ್. ಸೊ ಭಾರತದ ನೈಟಿಂಗಲ್ ಎಂದು ಯಾರಿಗೆ ಕರೆಯುತ್ತಾರೆ, ಈ ರೀತಿಯೂ ಕೇಳ್ತಾರೆ. ಸೊ ಸರೋಜಿನಿ ನಾಯ್ಡು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 9. ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ ಎ ಉಪರಾಷ್ಟ್ರಪತಿಗಳು, ಆಪ್ಷನ್ ಬಿ ರಾಷ್ಟ್ರಪತಿಗಳು, ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಆಪ್ಷನ್ ಡಿ ಪ್ರಧಾನಮಂತ್ರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಗಳು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 10. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಅಡಿಯಲ್ಲಿ ಹೇಳಲಾದ ಮೂಲಭೂತ ಕರ್ತವ್ಯವಾಗಿದೆ? ಆಪ್ಷನ್ ಎ ಖಾಸಗಿ ಆಸ್ತಿಯನ್ನು ರಕ್ಷಿಸಲು, ಆಪ್ಷನ್ ಬಿ ಘನತೆಯನ್ನು ಕಾಪಾಡಲು, ಆಪ್ಷನ್ ಸಿ ದೇಶವನ್ನು ರಕ್ಷಿಸಲು, ಆಪ್ಷನ್ ಡಿ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸಲು. ಸೊ ಒಟ್ಟು ಮೂಲಭೂತ ಕರ್ತವ್ಯಗಳನ್ನು ನೋಡ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇದು ಸರಿಯಾದ ಉತ್ತರ ದೇಶವನ್ನು ರಕ್ಷಿಸಲು, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 11. ವಿಶೇಷವಾಗಿ ನಿರ್ಮಿಸಲಾದ ತೊಟ್ಟಿಗಳು ಮತ್ತು ಕೊಳಗಳಲ್ಲಿ ಮೀನುಗಳು ಸಂತಾನೋತ್ಪತ್ತಿ ಡ್ಯಾಶ್. ಆಪ್ಷನ್ ಎ ದ್ರಾಕ್ಷಿ ಕೃಷಿ, ಆಪ್ಷನ್ ಬಿ ತೋಟಗಾರಿಕೆ, ಆಪ್ಷನ್ ಸಿ ಮೀನು ಕೃಷಿ, ಆಪ್ಷನ್ ಡಿ ರೇಷ್ಮೆ ಕೃಷಿ. ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು ಕೃಷಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 12. ಋತು ಸಂಹಾರ ಅಥವಾ ದ ಸಿಕ್ಸ್ ಸೀಸನ್ ಈಸ್ ಎ ಕ್ಲಾಸಿಕಲ್ ಆಫ್ ಸಂಸ್ಕೃತ್ ಲಿಟ್ರೇಚರ್. ಇದನ್ನು ಬರೆದವರು ಯಾರು? ಆಪ್ಷನ್ ಎ ತುಳಸಿದಾಸ್, ಆಪ್ಷನ್ ಬಿ ಕಾಳಿದಾಸ್, ಆಪ್ಷನ್ ಸಿ ರವಿಕೀರ್ತಿ, ಆಪ್ಷನ್ ಡಿ ಹರಿಸೇನ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಳಿದಾಸ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 13. ENSO ಎನ್ನುವುದು ಒತ್ತಡದ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ವಿದ್ಯಮಾನವಾಗಿದೆ. ENSOನ ಪೂರ್ಣ ರೂಪ ಯಾವುದು? ಆಪ್ಷನ್ ಎ E1 ನೀನಾ ಸೌತರ್ನ್ ಆಕ್ಸಿಲೇಷನ್ಸ್, ಆಪ್ಷನ್ ಬಿ E1 ನೀನಾ ಸೌತರ್ನ್ ಆಸ್ಕಿಲೇಷನ್, ಆಪ್ಷನ್ ಸಿ E1 ನೀನಾ ಸೌತರ್ನ್ ಆಕೇಷನ್, ಆಪ್ಷನ್ ಡಿ E1 ನೀನಾ ಸೌತರ್ನ್ ಆಸ್ಕಿಲೇಷನ್ಸ್. ಇದು ಸರಿಯಾದ ಉತ್ತರ ಆಪ್ಷನ್ ಬಿ E1 ನೀನಾ ಸೌತರ್ನ್ ಆಸ್ಕಿಲೇಷನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 14. ಕೆಳಗಿನ ಯಾವ ನದಿಯ ಮೇಲೆ ಭಾಕ್ರಾ ನಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ? ಆಪ್ಷನ್ ಎ ಬಿಯಾಸ್, ಆಪ್ಷನ್ ಬಿ ಸಟ್ಲೇಜ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ರಾವಿ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಸಟ್ಲೇಜ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 15. ಕೆಳಗಿನವರಲ್ಲಿ ಒಬ್ಬ ಕ್ಯಾಲೆಂಡರ್ ವರ್ಷದಲ್ಲಿ 1000 T20 ಅಂತಾರಾಷ್ಟ್ರೀಯ ರನ್ ಗಳಿಸಿದ ಮೊದಲ ಭಾರತೀಯ ಯಾರು? ಸೊ ಆಪ್ಷನ್ ಎ ಸೂರ್ಯಕುಮಾರ್ ಯಾದವ್, ಆಪ್ಷನ್ ಬಿ ರಿಷಬ್ ಪಂತ್, ಆಪ್ಷನ್ ಸಿ ರೋಹಿತ್ ಶರ್ಮಾ, ಆಪ್ಷನ್ ಡಿ ವಿರಾಟ್ ಕೊಹ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯಕುಮಾರ್ ಯಾದವ್. ಸೊ ಪ್ರಸ್ತುತನ ಕೇಳ್ಬೋದು, ಸೊ ಮೊದಲನೇದು ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್. ಡ್ಯಾಶ್ ನಿರುದ್ಯೋಗ ದುಬ್ಬರವನ್ನು ಉಂಟು ಮಾಡದೆ ಆರೋಗ್ಯಕರ ಆರ್ಥಿಕತೆ ಉಳಿಸಿಕೊಳ್ಳಬಹುದಾದ ಕಡಿಮೆ ನಿರುದ್ಯೋಗ ಮಟ್ಟವನ್ನು ಸೂಚಿಸುತ್ತದೆ. ಆಪ್ಷನ್ ಎ ರಚನಾತ್ಮಕ, ಆಪ್ಷನ್ ಬಿ ವೇಷಧಾರಿ, ಆಪ್ಷನ್ ಸಿ ನೈಸರ್ಗಿಕ, ಆಪ್ಷನ್ ಡಿ ಘರ್ಷಣೆ. ಸೊ ನಿರುದ್ಯೋಗದ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ. ಸೊ ನಿರುದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಳ್ಳಿ. ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ನೈಸರ್ಗಿಕ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 17. ಸಿಂಧು ಕಣಿವೆ ನಾಗರಿಕತೆಯಲ್ಲಿ ಲೋಥಾಲ್ ನಗರವು ಡ್ಯಾಶ್ ಉಪನದಿಯ ಪಕ್ಕದಲ್ಲಿದೆ ಅಥವಾ ದಡದಲ್ಲಿದೆ? ಆಪ್ಷನ್ ಎ ಪೆರಿಯಾರ್, ಆಪ್ಷನ್ ಬಿ ಸಾಬರಮತಿ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ನರ್ಮದಾ. ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಸಾಬರಮತಿ ನದಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 18. ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ ಚಂದಾದಾರರು ಡ್ಯಾಶ್ ವರ್ಷಗಳಿಗೆ ಪಿಂಚಣಿ ರಿಟರ್ನ್ಸ್ ನೀಡಲಾಗುತ್ತದೆ? ಆಪ್ಷನ್ ಎ 60, ಆಪ್ಷನ್ ಸಿ 55, ಆಪ್ಷನ್ ಸಿ 50, ಆಪ್ಷನ್ ಡಿ 65. ಇದು ಸರಿಯಾದ ಉತ್ತರ ಆಪ್ಷನ್ ಎ 60. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 19. ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಚಿನ್ನದ ಪದಕಗಳನ್ನು ಗೆದ್ದವರು ಯಾರು? ಆಪ್ಷನ್ ಎ ಸಿಮೋನ್ ಬೈಲ್ಸ್, ಆಪ್ಷನ್ ಬಿ ಕೇಟಿ ಲೆಡೆರೆ, ಆಪ್ಷನ್ ಸಿ ಉಸೇನ್ ಬೋಲ್ಟ್, ಆಪ್ಷನ್ ಡಿ ಮೈಕಲ್ ಫಿಲಿಪ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಕಲ್ ಫಿಲಿಪ್ಸ್. ನೆಕ್ಸ್ಟ್ ಕ್ವಶನ್. ಗುರುಪರ್ವ ಹಬ್ಬವನ್ನು ಯಾವ ಸಿಖ್ ಗುರುವಿನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ? ಇದು ಆಪ್ಷನ್ ಎ ಗುರು ಅಂಗದ್, ಆಪ್ಷನ್ ಬಿ ಗುರು ನಾನಕ್ ದೇವ್, ಆಪ್ಷನ್ ಸಿ ಗುರು ಅರ್ಜುನ್ ದೇವ್,
ಆಪ್ಷನ್ ಡಿ ಗುರು ಗೋವಿಂದ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ನಾನಕ್ ದೇವ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 21. ಕೆಳಗಿನ ಯಾವ ರಾಜ್ಯಗಳು ಭಾರತದಲ್ಲಿ ಛತ್ ಪೂಜೆ ಹಬ್ಬವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಹಾರ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 22. ರುಕ್ಮಿಣಿ ದೇವಿ ಅರುಂಡೆಲ್ ಅವರಿಗೆ ಯಾವ ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು? ಆಪ್ಷನ್ ಎ 1956, ಆಪ್ಷನ್ ಬಿ 1987, ಆಪ್ಷನ್ ಸಿ 1978, ಆಪ್ಷನ್ ಡಿ 1964. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1956. ಪದ್ಮಭೂಷಣ, ಪದ್ಮಶ್ರೀ, ಪದ್ಮವಿಭೂಷಣ ಇದ್ರ ಬಗ್ಗೆ ಎಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 23. ಕೆಳಗಿನ ಯಾವ ಆಮ್ಲಗಳು ತೆಂಗಿನ ಎಣ್ಣೆಯಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಏರುಸಿಕ್ ಆಮ್ಲ, ಆಪ್ಷನ್ ಬಿ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ, ಆಪ್ಷನ್ ಡಿ ಲಾರಿಕ್ ಆಮ್ಲ. ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಲಾರಿಕ್ ಆಮ್ಲ. ಸೊ ಈ ಪ್ರಶ್ನೆ ಯಾಕೆ ಸ್ಟಾರ್ ಮಾರ್ಕ್ ಇದೆ ಅಂದರೆ, ಸೊ ಮೊಸರಿನಲ್ಲಿ ಕಂಡು ಬರುವ ಆಮ್ಲ, ವಿನೆಗರ್ನಲ್ಲಿ ಕಂಡು ಬರುವ ಆಮ್ಲ, ಈ ರೀತಿ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಹಾಗಾಗಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 24. ಡ್ಯಾಶ್ ನೈಸರ್ಗಿಕ ರಬ್ಬರನ್ನು ಹೆಚ್ಚು ಬಾಳಿಕೆ ಬರುವಂತೆ ಮಾಡಲು ಗಂಧಕದಿಂದ ಸಂಸ್ಕರಿಸುವ ಪ್ರಕ್ರಿಯೆ ಸ್ಥಿತಿಸ್ಥಾಪಕತ್ವ ಆಗಿದೆ. ಆಪ್ಷನ್ ಎ ಸಫೋನಿಫಿಕೇಶನ್, ಆಪ್ಷನ್ ಬಿ ಹುದುಗುವಿಕೆ, ಆಪ್ಷನ್ ಸಿ ವಲ್ಕನೈಜೇಷನ್, ಆಪ್ಷನ್ ಡಿ ಕಾರ್ಬೋನೇಷನ್. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ವಲ್ಕನೈಜೇಷನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 25. ಭಾರತದ ಯಾವ ರಾಜ್ಯದಲ್ಲಿ ಕೋನಾರ್ಕ್ ನೃತ್ಯ ಉತ್ಸವವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಕರ್ನಾಟಕ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಒಡಿಶಾ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 26. ಮಾರ್ಚ್ 2020 ಮಾಹಿತಿ ಅನ್ವಯ ಭಾರತೀಯ ಸಂವಿಧಾನ ಭಾರತೀಯ ನಾಗರಿಕರ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ಆಪ್ಷನ್ ಎ 11, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 9. ಇದು ಸರಿಯಾದ ಉತ್ತರ ಆಪ್ಷನ್ ಎ 11. ಸೊ ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಹೀಗೂ ಕೇಳ್ಬೋದು. ಸೊ ಮಾರ್ಚ್ 2022ರಂತೆ, 21ರಂತೆ, 23ರಂತೆ, 24ರಂತೆ ಹೀಗೂ ಕನ್ಫ್ಯೂಷನ್ ಮಾಡೋಕ್ಕೆ ಕೇಳ್ಬೋದು. ಸೊ ಒಟ್ಟು ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 27. ಶಿವಕುಮಾರ್ ಶರ್ಮಾ ಅವರು ಈ ಕೆಳಗಿನ ಯಾವ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಆಪ್ಷನ್ ಎ ಡೋಲಕ್, ಆಪ್ಷನ್ ಬಿ ನಾದಸ್ವರಂ, ಆಪ್ಷನ್ ಸಿ ಸಂತೂರ್, ಆಪ್ಷನ್ ಡಿ ಸಿತಾರ. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಸಂತೂರ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 28. ಕೃತಿ ಶಕ 1840ರಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಡ್ಯಾಶ್ ನಡುವೆ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಆಪ್ಷನ್ ಎ ಮಹಾರಾಜ ದುಲೀಪ್ ಸಿಂಗ್, ಆಪ್ಷನ್ ಬಿ ಮಹಾರಾಣಿ ಚಾಂದ್ ಕೌರ್, ಆಪ್ಷನ್ ಸಿ ಮಹಾರಾಜ ರಂಜಿತ್ ಸಿಂಗ್, ಆಪ್ಷನ್ ಡಿ ಮಹಾರಾಜ ಖರಗ್ ಸಿಂಗ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಜ ದುಲೀಪ್ ಸಿಂಗ್. ಸೊ ಯುದ್ಧಗಳ ಬಗ್ಗೆ, ಒಪ್ಪಂದಗಳ ಬಗ್ಗೆ ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 29. 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಆಪ್ಷನ್ ಎ 840, ಆಪ್ಷನ್ ಬಿ 940, ಆಪ್ಷನ್ ಸಿ 640, ಆಪ್ಷನ್ ಡಿ 740. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 940. ಸೊ 2011ರ ಜನಗಣತಿ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ, ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 30. 2018ರ FIS ಪುರುಷರ ಹಾಕಿ ವಿಶ್ವಕಪ್ ಗೆದ್ದ ದೇಶ ಯಾವುದು? ಆಪ್ಷನ್ ಎ ಸ್ಪೇನ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಬೆಲ್ಜಿಯಂ, ಆಪ್ಷನ್ ಡಿ ನೆದರ್ಲ್ಯಾಂಡ್ಸ್. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲ್ಜಿಯಂ. ಸ್ನೇಹಿತರೆ, ಎಷ್ಟು ಸ್ಟಾರ್ ಮಾರ್ಕ್ ಕ್ವಶನ್ ಇದೆಯಲ್ಲ ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ MTS ಮತ್ತು GDಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್. ಮತ್ತು ಈ ಕ್ವಶನ್ಸ್ ಯಾವ ಟಾಪಿಕ್ ಮೇಲೆ ಈ ಕ್ವಶನ್ಸ್ ಇದಾವಲ್ಲ ಸ್ಟಾರ್ ಮಾರ್ಕ್ ಇರೋದು, ಕ್ರೀಡಾ ಆಗಲಿ, ಇತಿಹಾಸ ಆಗಲಿ, ಸೊ ವಾದ್ಯಗಳು, ಶಾಸ್ತ್ರೀಯ ನೃತ್ಯಗಳು, ಹಬ್ಬಗಳು, ನೃತ್ಯಗಳು, ಉತ್ಸವಗಳು, ಈ ಟಾಪಿಕ್ ಮೇಲೆ ಫಿಕ್ಸ್ ಕ್ವಶನ್ ಬರುತ್ತೆ. ಸೊ ಈ ಟಾಪಿಕ್ನ ನೀವು ಒಂದು ಕಡೆ ನೋಟ್ ಮಾಡಿಕೊಂಡು ಆ ಟಾಪಿಕ್ ಮೇಲೆ ನೀವು ಸ್ಟಡಿ ಮಾಡಿದ್ರೆ ಸೊ ನೀವು ಈಸಿಯಾಗಿ SSC MTS ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಸೊ ನಾನು ಡೈಲಿ ಕ್ಲಾಸಸ್ ತೊಗೋತೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಇರೋದನ್ನು ಹೇಳ್ತೀನಿ. ಸೊ ಒಂದೊಂದಲ್ಲ ಒಂದು 50 ಕ್ವಶನ್ಸ್ ಬರುವಂಥವೇ. ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.